ಶಾಕಿಂಗ್ ಆಗಿ ನಮ್ದು ಬೇಡಿ ಕಟ್ಟಾಗೋಯ್ತು. ಇಟ್ ವಾಸ್ ಲೈಕ್ ಆ ರೆಕ್ಕೆ ಕಟ್ಟಾಕಿರ್ತಾರಲ್ಲ ಹಕ್ಕಿನ ಬಿಚ್ಚದಾಗೆ. ಎಂತ ನಿಜವಾಗ್ಲೂ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗಿದೆ ಅವತ್ತು, ಗೊತ್ತಾ? 2 ವಾರ ನಾವು ಏನೇನೋ ದೊಡ್ಡ ಪದಗಳನ್ನ ಉಪಯೋಗಿಸ್ಬಿಡ್ತೀವಿ ನಮ್ಮ ಜೀವನದಲ್ಲಿ, ಅದ್ರ ನಿಜವಾದ ಅರ್ಥನೇ ಗೊತ್ತಿರಲ್ಲ ಮಂಗಳ ನಮಗೆ. ಅದು ಬಿಚ್ಚಿದ ತಕ್ಷಣ ಎಲ್ಲ ಜಂಟಿಗಳಿಗೂ ಉಸಿರಾಟ. ಭಾನುವಾರ ಮಧ್ಯಾಹ್ನದ ಮೇಲೇನೋ ಬಿಚ್ಚಿದ್ದು, ಅದು ಸಂಜೆ ಆಗಿತ್ತು. ಆ ಇಡೀ ಸಂಜೆ ನಾನು ಆ ಸೈಲೆನ್ಸ್ನ ಎಂಜಾಯ್ ಮಾಡಿದ್ದೀನಿ. ನನ್ಗೆ ಎಲ್ಲಿ ಬೇಕೋ ಹೋಗಿ ಕೂತ್ಕೋ, ನನ್ಗೆ ಎಲ್ಲಿ ಬೇಕೋ ಹೋಗಿ ನೀರು ಕುಡಿ, ನನ್ಗೆ ಯಾರ ಜೊತೆ ಬೇಕೋ ಹೋಗಿ ಕೂತ್ಕೋ, ನನ್ಗೆ ಯಾರು ಹತ್ರ ಏನು ಮಾತಾಡಬೇಕೋ ಅದನ್ನೆಲ್ಲ ಎಂಜಾಯ್ ಮಾಡಿದ್ದೀವಿ. ಸೋಮವಾರದಿಂದ ಏನಾಯಿತು, ಇವಾಗ ಒಂಟಿಗಳಲ್ಲ ಜಂಟಿಗಳಲ್ಲ ಅಂತ ಹೇಳಿದ್ರಾ, ನಿಮಗೆ ಹೊಸ ರೋಲ್ ಆ್ಯಸ್ ಒಂಟಿ, ಅಂದರೆ ಒಂಟಿನೂ ಅಲ್ಲ, ಇಂಡಿವಿಜುವಲ್ಸು. ಅದು ಮತ್ತೆ ಹೊಸ ಝೋನಲ್ಲಿ ನಾವು ಅಡ್ಜಸ್ಟ್ ಆಗಿ ನಾವೀಗ ಏನು ಮಾಡಬೇಕು ಅನ್ನೋ ಹೊಸ ಪ್ಲ್ಯಾನು. ಯಾಕಂದರೆ ನಾನು ಇವಾಗ ಸೇವಕಿ ಅಲ್ಲ, ನಾನು ಅವರು ಸೇವೆ ಮಾಡಬೇಕಾಗಿಲ್ಲ. ನನ್ನತನ ನಾನು ಎಲ್ಲೆಲ್ಲಿ ನಿರೂಪಿಸ್ಕೋಬೇಕು, ನನ್ನ ವೇವ್ಲೆಂತ್ ಯಾರಿದ್ದಾರೆ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ಅದನ್ನೆಲ್ಲ ತಿಳ್ಕೊಳ್ಳೋ ಸಮಯ. ಯಾಕಂದರೆ ಯಾರ ಜೊತೆ ನಾನು ಒಂಟಿಯಾಗಿ ಕೂತ್ಕೊಂಡು ಮಾತಾಡಿದ್ದೆ ಇಲ್ಲ ಅಲ್ಲಿವರೆಗೂ. ಗುಂಪಾಗಿ ಏನೇನು ಅನ್ಸುತ್ತೋ ಅದೆಲ್ಲ ಮಾತಾಡಿದ್ದು. ಅದು ಮತ್ತೆ ಜಂಟಿಗಳಿಗೆ ಚಾಲೆಂಜ್ ಆಯಿತು. ದಿಸ್ ಇಸ್ ದ 3rd ವೀಕ್ ನಾನು ಹೇಳೋದು. ಯಾವ ವಾರದಲ್ಲಿ ನಾನು ಆಚೆ ಬಂದೆ ಆ 3rd ವೀಕು. ಸೋಮವಾರ ನಮ್ಗೆ ಇನ್ನೊಂದು ಟಾಸ್ಕ್ ಬರುತ್ತೆ, ಫೈನಲಿಸ್ಟ್ ಆಗೋಕ್ಕೆ ಇದು ಒಂದೇ ಅವಕಾಶ, ಒಂದೇ ಆಟ. ನಂದೇನಂತ ಹೇಳಿದ್ರೆ, ನಂದು ಮಂಡಿ ಏಟಾಗಿದೆ ಅಂದರೆ ಟೇರ್ ಆಗಿದೆ, ಮೆನಿಸ್ಕಸ್ ಟೇರ್ ಆಗಿದೆ. ಆ ಲಿಮಿಟೇಷನ್ಸ್ನ ನಾನು ಮೊದಲೇ ಹೇಳಿದ್ದೆ. ಈ ಥರ ಇದೆ ನನಗೆ ಫಿಸಿಕಲಿ. ಈ ಮೆಮರಿ ಗೇಮ್ಸ್ ಆಗಿರಬಹುದು ಅಥವಾ ಬ್ಯಾಲೆನ್ಸಿಂಗ್ ಆಗಿರಬಹುದು, ಆ ಥರ ಇದಕ್ಕೆ ತಲೆಗೆ ಸಂಬಂಧಿಸಿದ, ನಿಮ್ಮ ಮೆದುಳಿಗೆ ಸಂಬಂಧಿಸಿದ ಯಾವುದೇ ಆಟದಲ್ಲಿ ಹಿಂಗೆ ಮಾಡಬಲ್ಲೆ, ಆ ಗ್ಯಾರಂಟಿ ನನಗಿದೆ. ಫಿಸಿಕಲ್ ಟಾಸ್ಕು ಕೆಲವೊಂದನ್ನೆಲ್ಲ ಮಾಡಬಲ್ಲೆ, ಬಟ್ ಯಾವುದು ನನ್ನ ಮಂಡಿಗೆ ಪ್ರೆಷರ್ ಬೀಳುತ್ತೆ ಅಥವಾ ನನ್ನ ಕಾಲು ಟ್ವಿಸ್ಟ್ ಆಗುತ್ತೆ ಅಂಥ ಆಟಗಳನ್ನ ನಾನು ಆಡೋಕ್ಕಾಗಲ್ಲ ಅಂತಲೇ ಹೋಗೋ ಮುಂಚೆನೇ ಹೇಳಿದ್ದೆ. ಯಾಕಂದರೆ ನಾವು ಅದನ್ನೆಲ್ಲ ಮುಚ್ಚಿಟ್ಟು ಹೋಗಬಾರ್ದು. ಅವ್ರು ನನಗೆ ಹೇಳಿದರು, ಇದು ಸ್ಪೋರ್ಟ್ಸ್ ಗೇಮ್ ಅಲ್ಲ, ನಾವು ಆ ಥರ ಇದ್ದರೆ ಸ್ಪೋರ್ಟ್ಸ್ ಮನ್ಗಳನ್ನ ಕರೆಸ್ತೀವಿ, ನೀವು ಯಾಕೆ ಬರಬೇಕು? ಸೊ ಟಾಸ್ಕ್ ಈಸ್ ಅ ಪಾರ್ಟ್ ಆಫ್ ದ ಶೋ, ಅದೇ ಮೇಯ್ನ್ ಅಲ್ಲ ಅಂತ ಹೇಳಿದರು. ಸೊ ಅಲ್ಲಿ ಹೋದಾಗ ನನಗೆ ಮೊದಲನೇ ಆಟ ಇಂಡಿವಿಜುವಲ್ ಆಗಿ ಸಿಕ್ಕಿದ್ದೆ, ಜಂಟಿಗಳಿಗೆ 2 ಸಿಕ್ಕಿತ್ತು, ಅದೆಲ್ಲ ಸೋತಿತ್ತು. ಯಾಕೆಂದರೆ ನೋಡೋದು ಹೇಳೋದು ತುಂಬ ಈಸಿ, ಬಟ್ 2 ಮನಸ್ಸುಗಳು, 2 ಮನಸ್ಸುಗಳು ಒಟ್ಟಿಗೆ ಮಾತಿಲ್ಲದೆ ಹೆಜ್ಜೆ ಇಡೋದು ಹೇಗೆ? ಸೊ ಸೋತಿದ್ವಿ. ನನಗದು ಸೋಲು ಅಂತ ಅನ್ನಿಸ್ಲಿಲ್ಲ. ಜಂಟಿಗಳು ಸೋತಿದ್ದು ಯಾವುದು ನಂಗೆ ಸೋಲು ಅಂತ ಅನಿಸಿರ್ಲಿಲ್ಲ. ಇಲ್ಲಿ ಆಟ ಬಂತ, ಅಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನಾಯಿತು ಅಂದರೆ, ಅದೊಂದು ಆಟ ನಾವು ಯಾರನ್ನ ಉಳಿಸ್ಕೋಬೇಕು ಅವ್ರ ಮುಂದೆ ಎಲ್ಲ ಬಾಲ್ ಇಡೋ ಆಟ ಇತ್ತು. ಬಿಗ್ ಬಾಸ್ ತುಂಬ ಕ್ಲಿಯರಾಗಿ ಹೇಳಿದರು, ಒಬ್ಬರು ಮುಂದೆ ಒಂದು ಬಾಲ್ ಇಟ್ಟರೆ ಇನ್ನೊಬ್ಬರು ಅವರನ್ನೇ ಚೂಸ್ ಮಾಡೋ ಹಾಗಿಲ್ಲ, ನೀವು ಬೇರೆಯವ್ರ ಮುಂದೆ ಇಡಬೇಕು ಅಂತ. ಅದು ನೋಡಿದ್ರೆ ಅಲ್ಲಿರೋರು ತಪ್ಪರ್ಥ ಮಾಡಿಕೊಂಡ್ರು, ಇವಾಗ ನೀವು ನನಗಿಟ್ರೆ ನಾನು ನಿಮ್ಗೆ ಇಡೋಂಗಿಲ್ಲ ಅಂತ. ನನಗೆ ಗೊತ್ತು ಇದೆಲ್ಲ ಬಿಗ್ ಬಾಸ್ ಹೇಳಿರೋದು ಅಂತ. ಬಟ್ ಅಗೇನ್ ಅಲ್ಲಿ ಏನಾಗೋಗುತ್ತೆ ಅಂದರೆ, ಅಷ್ಟು ಜನಗಳು ಸುಮ್ಮನೆ ಇರುವಾಗ ನಾನೇ ಕನ್ಫ್ಯೂಷನ್ ಮಾಡ್ಕೊಂಬಿಟ್ನಾ, ನಾನೇ ತಪ್ಪರ್ಥ ಮಾಡ್ಕೊಂಬಿಟ್ನಾ. ನನಗೆ ಹೊಡೆದಿದ್ದೆ ಅಲ್ಲಿ ಎಷ್ಟೊಂದು ಕಡೆ ನಮ್ಮ ನಿಲುವನ್ನು ತಳಿಬೋದಾಗಿತ್ತು, ಅಂದರೆ ಇಲ್ಲ ಇದೆ ಅಂತ ವಾದ ಮಾಡಿಬಿಡ್ಬೋದಾಗಿತ್ತು. ಬಟ್ ಅದು ತಪ್ಪಾಗಿದ್ದರೆ ಎಷ್ಟೆಷ್ಟು ಜನಕ್ಕೆ ಏಟು ಬೀಳುತ್ತೋ. ಯಾಕಂದರೆ ಆಲ್ರೆಡಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ನಾನು ತಪ್ಪು ಮಾಡಿದ್ರೆ ಇನ್ಯಾರೋ ಅನುಭವಿಸ್ತಾರೆ ಅಂತ. ನಾನು ಅಲ್ಲಿ ಸುಮ್ಮನಾದೆ. ಆ ಕನ್ಫ್ಯೂಷನಿಂದ ಅಶ್ವಿನಿ ಎಸ್ಸೇನು ತುಂಬ ಚೆನ್ನಾಗಿ ಆಟ ಆಡೋ ವ್ಯಕ್ತಿ ಹೊರಗಡೆ ಉಳಿದ್ಬಿಟ್ಲು. ನನಗೆ ಇನ್ನೂ ಶಾಕು. ನಾನು ಒಂದು ಸ್ವಲ್ಪ ಆ್ಯಕ್ಚುಲಿ ಮುಂದೆ ಬಂದುಬಿಡ್ಬೋದಾಗಿತ್ತು. ಒಂದು ನನ್ನ ಕಾಲಿನ ಪರಿಸ್ಥಿತಿಯಿಂದ, ಇನ್ನೊಂದು ನಾನು ಓಡ್ ಬಂದ ರಭಸದಲ್ಲಿ ನನ್ನನ್ನು ಸ್ಟಾಪ್ ಮಾಡಿರಲಿಲ್ಲ ಅಂದರೆ ಮಲ್ಲಮ್ಮನೋ ಇವ್ರನ್ನ ಜಾನುನೋ ಗುದ್ದುಬಿಟ್ಟು ಹೋಗಿ ತಲೆ ಹೊಡೆದು ಏನೇನೋ ಯೋಚನೆಗಳು ಬಂದ್ಬಿಡ್ತಾರೆ ಸೆಕೆಂಡಲ್ಲಿ. ಆ ಮಲ್ಲಮ್ಮ ಪುಟ್ಟದಾಗಿದ್ದಾರೆ, ಏನೋ ನಾನು ಓಡೋದು ಎಲ್ಲೋ ಹೋಗಿ ಇನ್ನೇನೋ ಆಗ್ಬಿಟ್ರೆ ಅಂತ ನಾನು ಹಂಗೆ ಸ್ತಬ್ಧಳಾಗಿ ನಿಂತುಬಿಟ್ಟೆ ಅಲ್ಲಿ. ಬಟ್ ನನಗೇನಿತ್ತು, ಪರವಾಗಿಲ್ಲ, ನಾನು ಹೊರಗಡೆ ಉಳಿತೀನಿ ಆಟದಲ್ಲಿ, ಬಟ್ ನಿಜವಾದ ಆಟಗಾರಲ್ಲಿದ್ದಾರೆ, ಅವ್ರನ್ನ ಅವ್ರು ಚೂಸ್ ಮಾಡ್ಕೋಬೋದು ಅಂತ. ಇನ್ಯಾರೋ ಅಲ್ಲಿ ಕನ್ಫ್ಯೂಸ್ ಮಾಡಿಬಿಟ್ರು. ಆ ರಾಶಿ ನನಗೆ ಹಾಕಿದ್ರು, ಅಶ್ವಿನಿ ಹೊರಗಡೆ ಇಳ್ಬಿಟ್ರು. ದ್ಯಾಟ್ ವಾಸ್ ಲೈಕ್, ನನಗೆ ಗಿಲ್ಟ್ ಫೀಲ್ ಆಗೋಯ್ತು. ಅಲ್ಲೂ ಸೈಲೆಂಟ್ ಆಗಿಬಿಟ್ಟೆ ನಾನು. ಏನಾಗೋಯ್ತು ಇದು ಆಟ? ಪಾಪ ಅವರೆಲ್ಲ ಆಡೋ ಹುಮ್ಮಸ್ಸಲ್ಲಿರೋರು, ಆ ದೈಹಿಕ ಪರಿಶ್ರಮ ಮಾಡಿ ಬಂದಿರೋರು, ಆಟ ಆಡಿ ಪ್ರೂವ್ ಮಾಡ್ಕೊಳ್ಳೋ ಅಂಥವ್ರು, ಇದೇನೋ ಕನ್ಫ್ಯೂಷನಿಂದ ಬಿಗ್ ಬಾಸು ಅದನ್ನು ಹೇಳಿದ್ರು, ನೀವು ಮಾಡ್ಕೊಂಡಿರೋ ಕನ್ಫ್ಯೂಷನ್ಗೆ ಹೊರಗಡೆ ಕೂತಿರೋರು ಫಿನಾಲೆಗೆ ತಲುಪಬಹುದಾಗಿದ್ದ ಒಬ್ಬ ಅಭ್ಯರ್ಥಿ. ಎಂಥ ಲಾಸ್ ಅವರಿಗೆ, ಎಂಥ ಲಾಸ್. ನನಗೆ ಅದು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅದೆಲ್ಲ ಮಾತುಕತೆಗಳೆಲ್ಲ ಆಯಿತು. ನಾನು ಅಂದ್ಕೊಂಡೆ ಅವತ್ತೊಂದಿನ ಆಟ ಅಂತ. ಬಟ್ ಅವತ್ತು ಆಟದಿಂದ ಹೊರಗುಳ್ದವರು ಇಡೀ ವಾರನೂ ಆಟ ಆಡೋಂಗಿಲ್ಲ. ದ್ಯಾಟ್ ವಾಸ್ ಅ ಬ್ಲೋ ಎಲ್ಲ ಜಂಟಿಗಳಿಗೂ. ಅಂದರೆ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಮುಂದೆ ಹೋಗ್ಬಿಟ್ರು. ಅಶ್ವಿನಿಗೆ ಆಟ ಆಡಿ ಪ್ರೂವ್ ಮಾಡೋಕ್ಕೆ ಜಾಗನೇ ಸಿಗಲಿಲ್ಲ. ನನಗೆ ನನ್ನ ಸ್ಟ್ರೆಂತ್ ಎಲ್ಲಿದೆ ಅಲ್ಲಿ ಆಟ ಆಡೋಕ್ಕೆ ಪ್ರೂವ್ ಮಾಡೋಕ್ಕೆ ಜಾಗನೇ ಸಿಗಲಿಲ್ಲ. ಬಟ್ ಹಾಗೆ ನಂಗೆ ನೋ ಕಂಪ್ಲೇಂಟ್ಸ್. ಯಾಕಂದರೆ ನಾನು ಹೇಳಿದ್ನಲ್ಲ, ಅವರೇನೋ ಒಂದು
ಬ್ಲೂ ಪ್ರಿಂಟ್ ಹಾಕ್ಕೊಂಡಿರ್ತಾರೆ, ಹೀಗೆ ಹೋಗಬೇಕು ಶೋ, ಹೀಗೆ ಆಡಬೇಕು, ಇದ್ರಲ್ಲಿ ಗೆದ್ದವರು. ಅದನ್ನು ನಾವು ತಪ್ಪು ಅಂತ ಯಾವ ಬಾಯಲ್ಲೂ ಹೇಳೋಕ್ಕಾಗಲ್ಲ. ಬಟ್ ನಮಗೆ ಜಾಗ ಸಿಗ್ಲಿಲ್ವಲ್ಲ ಅನ್ನೋ ನೋವು. ನೀವು ಹೇಳ್ತಾ ಇದ್ದೀರಾ ಅಶ್ವಿನಿ ಅವ್ರಿಗೆ ತುಂಬಾ ಒಂದು ದೊಡ್ಡ ಹೊಡೆತ ಇದು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಈ ಆಟವನ್ನು ನೋಡಿದಾಗ ಎಲ್ಲರೂ ಒಂದು ಬ್ಲೇಮನ್ನು ಮಾಡ್ತಿರುವಂಥದ್ದು ಒಂದು ಕಾವ್ಯ ಅವ್ರ ಮೇಲೆ. ಯಾಕಂದರೆ ಕಾವ್ಯ ಅವರು ಫಸ್ಟ್ ಟೀಮ್ ಅಪ್ ಆಗಿ ಆಟ ಆಡೋಣ ಅಂತ ಹೇಳ್ತಾರೆ. ಅದಾದ ನಂತರ ಅವ್ರು ಗಿಲ್ಲಿ ಟೀಮ್ ಜೊತೆ ಜಾಯ್ನ್ ಆಗ್ತಾರೆ. ನಿಮಗೆ ಬಂದು ಕನ್ವೆ ಕೂಡ ಮಾಡೋದಿಲ್ಲ ನಿಮ್ಮ ಟೀಮ್ ಜೊತೆ ನಾನು ಆ ಟೀಮಲ್ಲಿ ಆಟ ಆಡ್ತಾ ಇದ್ದೀನಿ ಅಂತ. ಮತ್ತು ನೀವು ಕೂಡ ಅರ್ಥ ಮಾಡ್ಕೊಳ್ಳಲ್ಲ ಯಾರು ಕೂಡ, ಅವರು ಅವ್ರ ಟೀಮ್ ಜೊತೆ ಆಟ ಆಡ್ತಿದ್ದಾರೆ. ಎಕ್ಸೆಪ್ಟ್ ಜಾಹ್ನವಿ ಅರ್ಥ ಮಾಡ್ಕೊಂಡು ಹೇಳ್ತಾರೆ ಅಷ್ಟೇ, ಅವ್ರ ಟೀಮ್ ಜೊತೆ ಆಟ ಆಡ್ತಿದ್ದಾರೆ, ಸೊ ನಾವು ಬೇರೆ ಟೀಮಲ್ಲಿ ಆಟ ಆಡಬೇಕು ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಕಾವ್ಯ ಅವ್ರು ಇಡ್ತಾರೆ, ಯಾರಿಗಾದ್ರೂ ಬಾಲ್ ಅಂತಾನೆ ಅನ್ಕೊಂಡಿರ್ತಾರೆ, ಆದರೆ ಕಾವ್ಯ ಹುಡುಗರಿಗೆ ಇಡ್ತಾರೆ. ಜೊತೆಗೆ ಎಲ್ಲರೂ ಈಗ ಅಶ್ವಿನಿ ಅವರು ಆಚೆ ಬಂದಮೇಲೆ, ಜೊತೆಗೆ ಕಾವ್ಯ ಅವರ ಮೇಲೆ ಒಂದಷ್ಟು ಬ್ಲೇಮ್ಗಳು ಸ್ಟಾರ್ಟ್ ಆದಮೇಲೆ ಎಲ್ಲರೂ ಹೇಳ್ತಿರೋದು ಏನಂದ್ರೆ ಇದು ರಾಶಿಕಾ ಅವ್ರದ್ದು ಕೂಡ ಇದು ತಪ್ಪು. ಯಾಕಂದರೆ ರಾಶಿಕಾ ಅವರು ಮಂಜು ಭಾಷಿಣಿ ಅವರು ಗೇಮಿಂದ ಹೊರಗಡೆ ಹೋಗ್ತಾರೆ, ಅವ್ರು ಬಾಲ್ ತೊಗೊಂಡು ಬಂದು ನಿಂತ್ಕೊಳ್ಳೋದಿಲ್ಲ. ಆದರೂ ಕೂಡ ಮಂಜು ಭಾಷಿಣಿ ಅವ್ರಿಗೆ ಇಡ್ತಾರೆ. ರಾಶಿಕಾ ಅವರು ಅಶ್ವಿನಿ ಅವ್ರಿಗೆ ಇಡೋದಿಲ್ಲ ಬಾಲು, ಅವರಲ್ಲಿಟ್ಟು ಸೇವ್ ಮಾಡ್ಬೋದಾಗಿತ್ತು ಅವ್ರನ್ನ. ಒಂದಷ್ಟು ಆ ಥರದ್ದೊಂದಷ್ಟು ಟ್ರೋಲ್ಗಳಾಗ್ತಿರುವಂಥದ್ದು, ಮೀಮ್ಸ್ಗಳಾಗ್ತಿರುವಂಥದ್ದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಇಲ್ಲೇ ತಪ್ಪು ತಿಳುವಳಿಕೆಗಳು ಹೇಗಾಗೋದು ಅಂತ ಹೇಳಿದ್ರೆ, ಆ್ಯಕ್ಚುಲಿ ರಾಶಿಕಾ ಅವ್ರದ್ದು ಏನೂ ತಪ್ಪಿಲ್ಲ. ಈ ಕಾವ್ಯ ನೀವು ಹೇಳಿದ್ರಿ, ಕಾವ್ಯ ನೀವು ಒಪ್ಕೊಂಡಿದ್ದಾರೆ ಆಮೇಲೆ ಬೇಡ ಅಂದರು ಅಂತ. ನನಗೆ ನಿಜವಾಗ್ಲೂ ಹೊರಗಡೆ ಅದೇನು ಕಂಡಿದೆ ನನಗೆ ಗೊತ್ತಿಲ್ಲ. ಆಮೇಲೆ ಕೆಲವೊಂದು ನಮಗೆ ಅಲ್ಲಿ ಎಷ್ಟೊಂದು ಕನ್ಫ್ಯೂಷನ್ಸ್ ಆಗ್ತಿರುತ್ತೆ. ಯಾಕಂದರೆ ಗಾಬರಿ, ನೀನು ಆಡಬೇಕು, ಸ್ಟ್ರಾಟಜಿ ಮಾಡಬೇಕು, ಟೈಮ್ ಆಗೋಗುತ್ತೆ ಅಂತ. ನನಗೆ ಅಶ್ವಿನಿ ಕೇಳಿದಾಗಲೂ ಹೇಳಿದೆ, ನಂಗೆ ಕಾವ್ಯ ನನ್ನ ಎದುರುಗಡೆ ಹ್ಞೂ ಅಂದಿದ್ದು ನನಗೆ ನೆನಪಿಲ್ಲ. ಹೇಳಿರ್ಬೋದು, ನಮ್ಮ ತಲೆ ಎಲ್ಲೋ ಇರುತ್ತೆ, ನಾವೇನೋ ಯೋಚನೆ ಮಾಡ್ತಿರ್ತೀವಿ, ಆ ಮೂಮೆಂಟಲ್ಲಿ ಅವ್ರು ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಜಾಹ್ನವಿ ನಮ್ಮ ಗ್ರೂಪ್ನಲ್ಲಿದ್ದರು, ನಾವು ಒಳಗಡೆ ಹೋಗುವಾಗಲೂ ಹೇಳಿದ್ರು ನಾವು ಗ್ರೂಪು, ನನ್ನನ್ನು ಮರಿಬೇಡಿ ಅಂತೆಲ್ಲ ಹೇಳಿ. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಆ ಬಾಲ್ನ ನಾವು ಯಾರನ್ನ ಸೇವ್ ಮಾಡಬೇಕು ಅಂತಿದ್ದೀವಿ ಅವ್ರ ಮುಂದೆ ಬಾಲ್ನ ಇಡಬೇಕು. ಬಟ್ ಕಡೆಗೆ ಬಿಗ್ ಬಾಸ್ ಒಂದು ನಮಗೆ ಸೂಚನೆ ಕೊಡ್ತಾರೆ, ಯಾರಾದರೂ ಒಬ್ರನ್ನ ಸೆಲೆಕ್ಟ್ ಮಾಡಿದರೆ ಇನ್ನೊಬ್ರು ಬಂದರು ಮತ್ತೆ ನನಗೆ ಇವರೇ ಉಳಿಬೇಕು ಅಂತ ಹೇಳೋ ಹಾಗಿಲ್ಲ, ಬೇರೆಯವ್ರನ್ನ ಉಳಿಸ್ಕೋಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದರು. ಅದು ನನಗೆ ಕ್ಲಿಯರಾಗಿ ಅರ್ಥ ಆಯಿತು. ಅದು ಕನ್ವೆ ಆಗಿದೆಯೋ ಇಲ್ವೋ ಹೊರಗಡೆ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಇನ್ನೂ ಏನೂ ನೋಡಿಲ್ಲ, ಹಾಗಾಗಿ ನಂಗೆ ಗೊತ್ತಿಲ್ಲ. ಇರೋ ವಿಷಯ ಹೇಳ್ತಾ ಇದ್ದೀನಿ. ಎಲ್ಲರೂ ಆಟ ಆಡ್ತಾಯಿದ್ರು. ಏನಾಯಿತು, ಗಿಲ್ಲಿ ಕಾವ್ಯ ಮುಂದೆ ಬಾಲ್ ಇಟ್ಟರು. ಕಾವ್ಯ ಗಿಲ್ಲಿಗಿಡಕ್ಕೆ ಹೋದಾಗ ಆ ಕಡೆಯಿಂದ ಸುದಿ, ಆ ಒಂಟಿಗಳು ಫೈನಲಿಸ್ಟ್ ಯಾರ್ಯಾರಿದ್ರು ಅವ್ರ ಕಡೆಯಿಂದ ಒಂದು ವಾಯ್ಸ್ ಬಂತು, ಆಗ ಒಬ್ರನ್ನೊಬ್ರನ್ನ ಚೂಸ್ ಮಾಡೋಂಗಿಲ್ಲ, ಬೇರೆಯವ್ರನ್ನ ಚೂಸ್ ಮಾಡಬೇಕು ಅಂದ್ಬಿಟ್ರು. ಅಲ್ಲಿ ನನಗೆ ಶಾಕು. ಯಾಕೆಂದರೆ ನಾನು ಹೊರಗಡೆ ಇದ್ರೂ, ನನಗೆ ಗೊತ್ತಿತ್ತು ನಾನು ಹೊರಗಡೆ ಇದ್ರೂ ರಾಶಿ ಅಶ್ವಿನಿನ ಸೇವ್ ಮಾಡ್ತಾರೆ, ಅಶ್ವಿನಿ ರಾಶಿನ ಸೇವ್ ಮಾಡ್ತಾರೆ ಅಂತ ನಾನು ತುಂಬ ಪೀಸ್ಫುಲ್ ಆಗಿದ್ದೆ. ಬಟ್ ಯಾವಾಗ ಇಲ್ಲಿ ಈ ಥರ ಒಬ್ರಿಗೊಬ್ರು ಇಡೋ ಹಂಗಿಲ್ಲ ಅಂದರು, ಇದಲ್ವಲ್ಲ ಇವ್ರು ಹೇಳಿದ್ದು, ಬಿಗ್ ಬಾಸ್ ಹೇಳಿದ್ದು ಅಂತ ನನಗೆ. ಬಟ್ ಒನ್ಸ್ ಅಗೇನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕನ್ಫ್ಯೂಷನ್ನು. ನಾನು ಅರ್ಥ ಮಾಡ್ಕೊಂಡಿದ್ದು ಸರಿನಾ, ಇಷ್ಟು ಜನ ಸುಮ್ಮನಿದ್ದಾರೆ ಅಂದರೆ ಅಷ್ಟಕ್ಕಷ್ಟು 18 ಜನ, ನಾನೊಬ್ಬಳೇ ತಪ್ಪಾಗ್ಬಿಟ್ನೇನೋ ಅನ್ನೋ ಕನ್ಫ್ಯೂಷನ್ ಬರುತ್ತೆ ಅಲ್ಲಿ. ಯಾಕಂದರೆ ಮತ್ತೆ ಅಲ್ಲೇನೋ ನಾನೇನೋ ನಿಲುವು ಸಾಧಿಸೋಕ್ಕೆ ಹೋಗೋದು, ಅದರಿಂದ ಇನ್ಯಾರಿಗೋ ಶಿಕ್ಷೆ ಆಗೋದು, ಆಟನೇ ರದ್ದಾಗೋದು. ನಾನು ಕನ್ಫ್ಯೂಷನ್ ಸ್ಟೇಟಲ್ಲೇ ನಿಂತಿದ್ದೆ. ಮತ್ತು ಅಶ್ವಿನಿ ಅವರು ರಾಶಿಕಾಗೆ ಬಾಲ್ ಇಟ್ಟರು. ರಾಶಿಂಗ್ ಹೋಗ್ತಿರುವಾಗ ನನ್ನನ್ನು ನೋಡಿದ್ಲು, ಏನು ಮಾಡಲಿ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳಿದ್ರು ಒಬ್ರನ್ನೊಬ್ರನ್ನೇ ಚೂಸ್ ಮಾಡೋಂಗಿಲ್ಲ ಅಂತ ಬಂತು ಆ ಕಡೆಯಿಂದ ಮತ್ತೆ ವಾಯ್ಸು. ಅವಳಿನ್ನೇನು ಮಾಡ್ತಾಳೆ ರಾಶಿಕಾ, ಇಲ್ಲ ನನಗಿಡಬೇಕು, ಇಲ್ಲ ಅಶ್ವಿನಿಗಿಡಬೇಕು, ನನಗೆ ಬಂದಿಟ್ಲು. ಇದರಲ್ಲಿ ಒಂದು ಸಾಸಿವೆ ಕಾಳಷ್ಟು ರಾಶಿಕಾ ತಪ್ಪಿಲ್ಲ. ಬಟ್ ಈ ಕನ್ಫ್ಯೂಷನ್ ಯಾರೋ ಕ್ರಿಯೇಟ್ ಮಾಡಿದ ಕನ್ಫ್ಯೂಷನಿಂದ ಆಟವನ್ನು ಅರ್ಥ ಮಾಡ್ಕೊಳ್ದೆ ಹೊಡೆತ ಬಿದ್ದಿದ್ದು ಅಶ್ವಿನಿಗೆ. ಅವರು ಇಡೀ ಆಟದಿಂದನೇ ಹೊರಗಡೆ ನಿಲ್ಲಬೇಕಾಗಿತ್ತು. ಇನ್ನು ಮಿಕ್ಕಿದ ವಾರಗಳಲ್ಲಿ ನಮ್ಗೆ ಯಾರಿಗೂ ಆಟದಿಂದ ಹೊರಗಡೆ ಉಳಿದವ್ರಿಗೆ ಚಾನ್ಸೇ ಸಿಗಲಿಲ್ಲ, ಪ್ರೂವ್ ಮಾಡ್ಕೊಳ್ಳೋಕ್ಕೂ ಚಾನ್ಸ್ ಸಿಕ್ಕಿಲ್ಲ. ಮತ್ತು ವೀಕೆಂಡಲ್ಲಿ ಹೊರಗಡೆ ಬಂದಿದ್ದು ನಾನು ಮತ್ತು ಅಶ್ವಿನಿ.